ಸಂತೆ ಮುದ್ದಾಪುರದಲ್ಲಿ ಇದ್ದೀವಿ, ಜಗಳೂರು ತಾಲೂಕು, ದಾವಣಗೆರೆ ಜಿಲ್ಲೆಯಲ್ಲಿ ಇದ್ದೀವಿ. ಈ ಒಂದು ಹಣ್ಣವರಿಗೆ ನಾವು ಕಿಸಾನ್ ಯುಮಿಕ್ ಮತ್ತು ಕಿಸಾನ್ ಈಲ್ಡ್ ಅಂತೇಳಿ ಪ್ರಾಡಕ್ಟ್ ಕೊಟ್ಟಿದ್ದೀವಿ. ಈ ಒಂದು ಕಿಸಾನ್ ಯುಮಿಕ್ನ ಯಾವ ರೀತಿ ಕಲಿಸ್ಬೇಕಂತ ಹೇಳ್ಬಿಟ್ಟು ಈಗ ವಿಡಿಯೋ ಮಾಡ್ತಾ ಇದ್ದೀವಿ ನೋಡಿ. ಸರ್ ಅದು ಹೇಳ್ಬಿಡಿ ಸರ್. ಗೊಬ್ಬರ ಹೊರಗಡೆ ಹೇಳ್ತಿದ್ರೆ ಮಿಕ್ಸ್ ಬರಳಲ್ಲಿ ಮಿಕ್ಸ್ ಮಾಡೋದು ಹೇಳಿ ಸರ್. ಇದು ಬೇಡ ಸರ್, ಇದನ್ನು ತಗೋ, ಇದನ್ನು ಸೈಡಿಗೆ ಇಟ್ಬಿಡು, ಅದು ಮುಚ್ಚಳ ಹಾಕಿ ಸೈಡಿಗೆ ನೋಡಿ ಫ್ರೆಂಡ್ಸ್. ಹೊರಗಡೆ ಗೊಬ್ಬರನ ತರದಿದ್ದಂಗೆ ನಮ್ಮ ಒಂದು ಬರೀ ಉಸುಗಿನ ಮೂಲಕ, ಮರಳಿನ ಮೂಲಕ ಕಿಸಾನ್ ಈಲ್ಡ್ನ ಗೊಬ್ಬರ ಹಾಕ್ತಾಯಿದ್ದೀವಿ. ತುಂಬ ರೈತರಿಗೆ ಕೂಡ ಸೇವ್ ಆಗುತ್ತೆ. ಯಾಕಂದರೆ ಹೊರಗಡೆಯಿಂದ ರಾಸಾಯನಿಕ ತೊಗೊಂಬರೋದ್ರಿಂದ 2,000 to 3,000 ರೂಪಾಯಿ ಬರೀ ಗೊಬ್ಬರಕ್ಕೆ ಹೋಗುತ್ತೆ. ಜಸ್ಟ್ ನಮ್ಮ ಒಂದು 1,000 ರೂಪಾಯಿದಲ್ಲಿ ಕಿಸಾನ್ ಈಲ್ಡ್ ಗೊಬ್ಬರನ ಕೊಡ್ತಾಯಿದ್ದೀವಿ, ರೈತರಿಗೆ ಸೇವ್ ಮಾಡ್ತಾಯಿದ್ದೀವಿ. ಕನ್ನಡದಾಗ ಕ್ಲೀನಾಗಿ ಒಂದು ಕಳಿಯಿಂದ ಸಣ್ಣಗೆ ಕ್ಲೀನಾಗಿ ಕಲಿಸಿ ಸರ್, ಚೆನ್ನಾಗಿ ಕಲಿಸಿ ಸರ್. ಇನ್ನೊಂದು ಪ್ಯಾಕೆಟ್ ಇದ್ರೆ ಹಾಕಿ ಸರ್, ದಬಾಸಿ ಬೆಳಿಲ್ಲ ಅನ್ಸೋದು. ಸರ್ ಇದನ್ನ ಹಾಕೋದ್ರಿಂದ ನಿಮಗೆ ಜಿಂಕು, ಬೋರಾನು, ಐರನ್ ಕಂಟೆಂಟ್ಸು, ಬೂಸ್ಟ್, ರೈತರ ಬೂಸ್ಟ್ ಅಂತೇಳಿ ಹೊರಗಡೆ 1,000 ಗಟ್ಟಲೆ ಕೊಟ್ಟು 2,000 3,000 ತೊಗೊತಾರೆ. ನಮ್ಮದ್ರಲ್ಲಿ ಬರೀ 1,000 ರೂಪಾಯಿಗೆ ಇಷ್ಟೆಲ್ಲ ನಿನಗೆ ಕಂಟೆಂಟ್ ಸಿಗ್ತಾ ಇದೆ. ಓಕೆನಾ? ಜಸ್ಟ್ ಇದೊಂದು ಹಾಕೋದ್ರಿಂದ ನಿನ್ನ ತೋಟ ನೋಡಿ 1 ವಾರದಿಂದ 10 ದಿನ ಎಷ್ಟು ಚೇಂಜ್ ಆಗುತ್ತೆ. ದಬಾಸಿ ಬಿಡ ನೀರು. ಹೌದು, ಇದನ್ನ ಫಸ್ಟ್ ಹಾಕಿ ಆಮೇಲೆ ಅದನ್ನ ಸ್ಪ್ರೇ ಮಾಡೋದಕ್ಕೆ ಕೊಡ್ತೀನಿ ನಾನು. ನೋಡಿ ಸ್ನೇಹಿತರೆ, ಅಲ್ಲಿ ಮಿಕ್ಸ್ ಮಾಡಿದೀವಲ್ಲ ಅದೇ ರೀತಿ ಇದನ್ನ ಯಾವ ಥರ ಚೆಲ್ಬೇಕಂತ ನೋಡಿಸ್ತದೆ ನೋಡ್ರಿ. ಈ ಥರ ಹಾಕಿದ್ರಲ್ಲಿ ಮಿನಿಮಮ್ ಅಂದರೆ 3 ಇಲ್ಲ 4 ದಿನದೊಳಗೆ ಫುಲ್ ರಿಸಲ್ಟ್ ನೋಡಿ ಸ್ನೇಹಿತರೆ. ಸರ್ ಇದು ಒಂದು ಸಾಲಿಗೆ ಹಾಕಿ ತುಂಬ ಅದ್ದೂರಿಯಾಗಿ ರಿಸಲ್ಟ್ ಬರುವಂಥ ಪ್ರಾಡಕ್ಟ್ಸ್ ಇದೆ ನಮ್ಮಲ್ಲಿ. ಎಲ್ಲ